ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೆ ಮಾಜಿ ಸಿಎಂ ಬಾಂಬ್ ಎಸೆದಿದ್ದಾರೆ. ನಾನು ಮತ್ತೆ ಸಿಎಂ ಆಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತೆ ಬಾಂಬ್ ಎಸೆದಿದ್ದಾರೆ ಮಾಜಿ ಸಿಎಂ. ನಾನು ಮತ್ತೆ ಸಿಎಂ ಆಗ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಆದಾಗ ಗುತ್ತಿಗೆ ನೀಡುವಲ್ಲಿಯೂ ಮೀಸಲಾತಿ ತರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲವನ್ನ ಈಗಲೇ ಹೇಳಿದ್ರೆ ಕಣ್ಣು ಕೆಂಪಗೆ ಮಾಡ್ಕೊಳ್ತಾರೆ. ರಾಜಕೀಯ ಕೆರೆ ನೀರಲ್ಲ, ಮೇಲಿದ್ದವರು ಕೆಳಗೆ ಬರಲೇಬೇಕು, ಕೆಳಗಿದ್ದವರು ಮೇಲೆ ಏರಲೇಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಮೀಸಲಾತಿ ಮಾಡಿದವನು ನಾನು, ಬೇರೆಯವರು ನಾನು ಮಾಡಿದೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಜನರು ಕೊಟ್ರೆ ವರ, ಇಲ್ಲವಾದ್ರೆ ಮನೆಗೆ ಹೋಗಬೇಕು. ಸೋತೆ ಎಂದು ನಾನು ಎದ್ದೆ ಗುಂದಲ್ಲ ಅಂತ ಹಾಸನದ ಗುಂಡ್ಯ ಗ್ರಾಮದಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನೋಡಿ, ನನಗೆ ಈ ಸಾರಿ ಮತ್ತೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಬಾರದು ಅಂತೇಳಿ ಎಲ್ಲ ನನ್ನ ವಿರೋಧ ಶಕ್ತಿಗಳೆಲ್ಲ ಒಂದಾಗುತ್ತದೆ. ಎಲ್ಲ ವಿರೋಧ ಶಕ್ತಿಗಳು ಒಂದಾಗುತ್ತದೆ. ಅದೇನಪ್ಪ. ಆದ್ರೆ ನಾನು 5 ವರ್ಷದಲ್ಲಿ ಬಡವರಿಗೆ, ಎಲ್ಲಾ ಜಾತಿ ಬಡವರಿಗೆ, ಯಾವುದೋ ಒಂದು ಜಾತಿ ಅಲ್ಲ, ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಮಾಡಕ್ಕೆ ಕಾನೂನು ಮಾಡಿದ್ದೀರಿ. ನಮಗೂ ಮಾಡಿ ಅಂತ, ನಿಮಗೂ ಮಾಡಬೇಕು, ಮಾಡೋಣ. ಆದ್ರೆ ನಾನು ಇನ್ನೊಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿದ್ದೆ. ಜನ ನನಗೆ ಆಶೀರ್ವಾದ ಮಾಡ್ತಾರೆ, ಈ ಚುನಾವಣೆಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಪುನಃ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಅಂತಕ್ಕೆ ಮಾಡಬೇಕು, ಒಂದೇ ಸರಿ ಮಾಡ್ಬಿಟ್ರೆ ಕೈ ಕೆಂಪಾಗ್ಬಿಡ್ತಾರೆ. ಈಗ ನೋಡಿ, ನನಗೆ ಈ ಸಾರಿ ಮತ್ತೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಬಾರದು ಅಂತೇಳಿ ಎಲ್ಲ ನನ್ನ